ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ನಾವು ಶ್ರೇಣಿಗಳು, ಸೀಕ್ವೆನ್ಸ್ ಅನ್ನೋದರ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ತಿಳ್ಕೊತೀವಿ. ಜೊತೆಗೆ ಒಂದಷ್ಟು ಪ್ರಾಬ್ಲಮ್ಸನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಸೊ ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಈಗ ಒಂದಷ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಈ ಸಮಾಂತರ ಶ್ರೇಣಿಯ ಒಂದು ಶ್ರೇಣಿಯಾಗಿದ್ದು, ಅದರಲ್ಲಿನ ಪ್ರತಿ ಪದವನ್ನು ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಹಿಂದಿನ ಸಂಖ್ಯೆಗೆ ಕೂಡಿಸುವುದರಿಂದ ಪಡೆಯಲಾಗುತ್ತದೆ. ಆ ಕೂಡಿಸುವಾಗ ಏನು ಮಾಡಬೇಕು? ಮೊದಲ ಪದವನ್ನು ಹೊರತುಪಡಿಸಿ ಅಂದರೆ ಫಸ್ಟ್ ಟರ್ಮ್ ಬಿಟ್ಬಿಡ್ಬೇಕು. An arithmetic progression is a sequence of number in which each number is obtained by adding certain quantity to the preceding term. Preceding term ಅಂದ್ರೆ ಹಿಂದ್ಗಡೆ ಇರತಕ್ಕಂತ term except the first term. For example 2 ಮತ್ತೆ 4 ಇದೆ. ಇಲ್ಲಿ ನೋಡ್ರಿ 2 ಫಸ್ಟ್ ಟರ್ಮ್ ಆಯ್ತು, 4 ಸೆಕೆಂಡ್ ಟರ್ಮ್ ಆಯ್ತು. 4 ಇಂದ 2 ನ ಮೈನಸ್ ಮಾಡಿದ್ರೆ ವಿಲ್ ಗೆಟ್ ದ 2. ಸೊ ನೆಕ್ಸ್ಟ್ ಟರ್ಮ್ ಇದಕ್ಕೆ 2 ಬರ್ತಾ ಇರೋದ್ರಿಂದ 4 ಗೆ 2 ಆಡ್ ಮಾಡಿದ್ರೆ 6 ಆಯ್ತು. 6 ಗೆ 2 ಆಡ್ ಮಾಡಿದ್ರೆ 8 ಆಯ್ತು. ಸೊ ಈ ತರ ಬರ್ತಾನೆ ಇರ್ತದೆ, 8 ಆಯ್ತು ಈ ತರ. ಸೊ ಇಲ್ಲಿ ಜನರಲ್ ಫಾರಮ್ ಅಂತ ಬರುತ್ತೆ, ಸಾಮಾನ್ಯ ರೂಪ. ಸೊ ಇದರ ಸಾಮಾನ್ಯ ರೂಪ ಏನು? A1, A2 ಮತ್ತೆ A3 ಅಪ್ ಟು ಸೊ ಆನ್ AN. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಎನ್ನೇ ಪದ ಅಂತ ಕರಿತೀವಿ. ಸೊ ಎನ್ನೇ ಪದವನ್ನ ಕಂಡುಹಿಡಿಯತಕ್ಕಂಥ ಸೂತ್ರ ಏನು ಅಂದ್ರೆ n is equal to a plus n minus 1 into d. ಸೊ ಇಲ್ಲಿ ಮೊದಲನೇ ಪದ ಯಾವ ರೀತಿ ಕಂಡುಹಿಡಿಯೋದು ನೋಡ್ರಿ. ಮೊದಲನೇ ಪದ a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಮೊದಲನೇ ಪದ ಅಂದರೆ ಎನ್ 1 ಆಯಿತು. a ಪ್ಲಸ್ 1 ಮೈನಸ್ 1 ಇಂಟು ಡಿ. a1 ಇಸ್ ಈಕ್ವಲ್ ಟು a ಪ್ಲಸ್ 1 ಮೈನಸ್ 1 ಅಂದರೆ 0. 0 ಇಂಟು ಡಿ ಈಸ್ 0. ಸೊ ಮೊದಲನೇ ಪದ ಏನಾಯಿತು? ಎ ಆಯಿತು. ಅದೇ ರೀತಿ ಎರಡನೇ ಪದ a2 ಇಸ್ ಈಕ್ವಲ್ ಟು a ಪ್ಲಸ್ ಎನ್ ಪ್ಲಸ್ ಅಲ್ಲಿ 2 ಹಾಕ್ತೀವಿ. 2 ಮೈನಸ್ 1 ಇಂಟು ಡಿ. a2 is equal to a plus 2 minus 1 ಅಂದರೆ 1 into d is 2. ಸೊ ಎರಡನೇ ಪದ ಏನಾಯಿತು? ಡಿ ಆಯಿತು. ಮೂರನೇ ಪದ a ಪ್ಲಸ್ ಎನ್ ಪ್ಲಸ್ ಅಲ್ಲಿ 3 ಹಾಕ್ತಾ ಇದ್ದೀವಿ. 3 ಮೈನಸ್ 1 ಇಂಟು ಡಿ. a ಪ್ಲಸ್ 3 ಮೈನಸ್ 1 ಇಸ್ 2d. ಸೊ ಮೂರನೇ ಪದ ಏನಾಯಿತು? a ಪ್ಲಸ್ 2d ಆಯಿತು. ನಾಲ್ಕನೇ ಪದ a ಪ್ಲಸ್ ಎನ್ ಪ್ಲಸ್ ಅಲ್ಲಿ 4 ಮೈನಸ್ 1 ಇಂಟು ಡಿ. a ಪ್ಲಸ್ 4 ಮೈನಸ್ 1 ಅಂದರೆ 3d ಆಯಿತು ನಾಲ್ಕನೇ ಪದ. ಸೊ ಅದೇ ರೀತಿ ಇಲ್ಲಿ ಏನೂ ಇಲ್ಲ ನೋಡಿ, a2 ಅಂದಾಗ ಒಂದು ಮೈನಸ್ ಆಗ್ತಾ ಇದೆ, ಎಲ್ಲಿ n ಮೈನಸ್ 1 ಮಾಡ್ತಾರೆ ಅದಕ್ಕೆ ಮೈನಸ್ ನೋಡಿ. a3 ಅಂದರೆ a ಪ್ಲಸ್ 2d, a4 ಅಂದರೆ a ಪ್ಲಸ್ 3d. ಅದೇ ರೀತಿ a25 ಅಂದರೆ ಹೆಂಗೆ ಬರ್ಕೋಬೋದು? a ಪ್ಲಸ್ 24d ಅಲ್ವಾ. ನೆಕ್ಸ್ಟ್ a50 ಅಂದರೆ a ಪ್ಲಸ್ 1 ಕಮ್ಮಿ ಬರ್ಕೋಬೇಕು, 49d. a100 ಇಸ್ ಈಕ್ವಲ್ ಟು a100 is equal to a plus 1 minus ಮಾಡ್ತೀವಿ ಅಂದರೆ 99d ಬರ್ತದೆ. a1000 is equal to a plus 919d. ಸೊ ಈ ತರ ನಾವು ಟರ್ಮ್ ಕೊಟ್ಟಾಗ ಯಾವ ತರ ಬರೆಯೋದು ಅಂತ ನಮ್ಗೆ ಒಂದಷ್ಟು ಐಡಿಯಾ ಗೊತ್ತಿರಬೇಕು. ಅರ್ಥ ಆಗ್ತಾ ಇದೆಯಾ? ಸೊ an ಫಾರ್ಮುಲಾ ಏನಿದೆ? a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅದೇ ರೀತಿ ಎನ್ ಟರ್ಮ್ ಲಾಸ್ಟ್ ಇಂದ ಕನ್ಸಿಡರ್ ಮಾಡಿದ್ರೆ ಅದನ್ನ ಹೆಂಗೆ? nth ಟರ್ಮ್ ಫ್ರಮ್ ದ ಲಾಸ್ಟ್. ಸೊ ಲಾಸ್ಟ್ ಇಂದ ತಗೊಳ್ಬೇಕಾದ್ರೆ ಆಗೇನು? ಇಲ್ಲೊಂದು ಟರ್ಮ್ ಇರ್ತದೆ ನೋಡ್ರಿ, a1 a2 an. ಸೊ an ನಾವು ಲಾಸ್ಟ್ ಟರ್ಮ್ ಅಂತ ಕರಿತೀವಿ. ಇದನ್ನ ಎಲ್ಲೂ ಸಹ ತೋರಿಸ್ತೀವಿ, ಲಾಸ್ಟ್ ಟರ್ಮ್ ಅಂತ ತೋರಿಸ್ತೀವಿ. ಸೊ ಈಗ n ಟರ್ಮ್ ಯಾವ ತರ? an ಇಸ್ ಈಕ್ವಲ್ ಟು a ಪ್ಲಸ್ ಅಲ್ಲಿ n ಇರ್ತದೆ, n ಮೈನಸ್ 1 ಇಂಟು ಡಿ. ಸೊ ಇದೊಂದಷ್ಟು ಪ್ರಾಬ್ಲಮ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ, ಇದು ಪ್ರಾಬ್ಲಮ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಇದೊಂದಷ್ಟು ಸೈಡ್ಗೆ ಬರೆದಿಟ್ಕೊಳ್ರಿ. ಲಾಸ್ಟ್ ಟರ್ಮ್ ಎನ್ ಟರ್ಮ್ ಫ್ರಮ್ ದ ಲಾಸ್ಟ್. ಸೊ ಲಾಸ್ಟ್ ಇಂದ ರಿವರ್ಸ್ ಕೊಡ್ತಾರೆ. ಸೊ ರಿವರ್ಸ್ ಕೊಟ್ಟಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ n ಇಸ್ ಈಕ್ವಲ್ ಟು ಎಲ್ ಮೈನಸ್ ಎನ್ ಮೈನಸ್ 1 ಇಂಟು ಡಿ. ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಒಂದಷ್ಟು ತಿಳ್ಕೊಂಡಿರ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಇದನ್ನು ತಿಳ್ಕೊಂಡ್ರೆ ಸಾಕು. ಫ್ರಮ್ ಎಕ್ಸ್ಟ್ರಾ ಅಷ್ಟೇ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ನೆಕ್ಸ್ಟ್ ಕಾಮನ್ ಡಿಫರೆನ್ಸ್ ಅಂದ್ರೆ ಏನು?
So in an AP, difference between the two consecutive terms is called the common difference. Consecutive and the continuous terms, and it is denoted by D. ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸವನ್ನ ನಾವೇನಂತ ಕರಿತೀವಿ? ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಇಲ್ಲಿದೆ ನೋಡ್ರಿ, A1 equal to A1, A2, A3 so on up to AN. ಸೊ ನಮಗೆ ಮೊದಲನೇ ಬೇಕು ಅಂದ್ರೆ A2 minus A1 ಇದು ಕಾಮನ್ ಇರ್ತದೆ. ನೆಕ್ಸ್ಟ್ A3 minus A2, A3 minus A2. ನೆಕ್ಸ್ಟ್ ಟರ್ಮ್ ಯಾವ್ದು ಇರ್ತದೆ? A4 minus A3. ಅಂದ್ರೆ ಇರ್ತಕ್ಕಂಥ ಏನ್ ಮಾಡ್ಬೇಕು? ಡಿಫರೆನ್ಸ್ ಬಿಟ್ವೀನ್ ದ ಕಾನ್ಸಿಕ್ಯೂಟಿವ್ ಟರ್ಮ್ಸ್, ಎರಡು ಪದಗಳ ನಡುವಿನ ವ್ಯತ್ಯಾಸವನ್ನ ನಾವೇನಂತ ಕರಿತೀವಿ? ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಸೊ ಇದೊಂದು ಮೆಥಡ್ ಆಯ್ತು, ಕಾಮನ್ ಡಿಫರೆನ್ಸ್. ಮತ್ತೆ ಇನ್ನೊಂದು ಫಾರ್ಮುಲಾ ಇದೆ, D equal to TP minus TQ divided by P minus Q ಅಂತ. ಸೊ ಇದನ್ನ ಒಂದಷ್ಟು ಕೆಲವು ಟೈಮಲ್ಲಿ ಮಾತ್ರ ಅಪ್ಲೈ ಮಾಡೋಕ್ಕಾಗ್ತದೆ. ಸೊ ಇದನ್ನ ಒಂದು ಕಡೆ ನೀವು ಬರೆದಿಟ್ಕೊಡ್ರಿ. ಇದೊಂದು ಫಾರ್ಮುಲಾ ಕಾಮನ್ ಡಿಫರೆನ್ಸ್, ಒಂದನೇ ಫಾರ್ಮುಲಾ, ಎರಡನೇ ಫಾರ್ಮುಲಾ. ಸೊ ಇದು ಮೊನ್ನೆ TTಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ, ಇದನ್ನ ಮಾಡಿದ್ರೇನೆ ನಿಮ್ಗೆ ಆನ್ಸರ್ ಬರ್ತಕ್ಕಂಥ ಕ್ವಶನ್ ಕೊಟ್ಟಿದ್ದು. ಯಾರು ಮಾಡಿದ್ರೆ ಎಲ್ಲ ಗೊತ್ತಿಲ್ಲ, ಬಟ್ ಮಾಡಿದ್ದಾರೆ. ಸೊ ಈಗ ಒಂದಷ್ಟು ಲೆಕ್ಕಗಳನ್ನ ಬಿಡಿಸುವಂತ ಪ್ರಯತ್ನವನ್ನ ಮಾಡೋಣ. ಸೊ ಮೊದಲನೇ ಲೆಕ್ಕ ಆಗಿದೆ, ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತೆ ಸಾಮಾನ್ಯ ವ್ಯತ್ಯಾಸ 5 ಆದರೆ ಆ ಶ್ರೇಣಿಯ 10ನೇ ಪದವನ್ನ ಕಂಡುಹಿಡಿಯಿರಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಮೊದಲನೇ ಪದವನ್ನ ಎ ಇಂದ ಬರಿತೀವಿ, A2 ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯತ್ಯಾಸ D5 ಕೊಟ್ಟಿದ್ದಾರೆ. ಎಷ್ಟನೇ ಪದ? ಎ. ಮತ್ತೆ ಇನ್ನೊಂದು ಎನ್ ಕೊಟ್ಟಿದ್ದಾರೆ, ಅದನ್ನ ಎಷ್ಟನೇ ಪದ ಅನ್ನೋದನ್ನ ಎನ್ ಅಂತ ಕರಿತೇವೆ. ಎನ್ 10 ಕೊಟ್ಟಿದ್ದಾರೆ. ಹಾಗಾದ್ರೆ A10 ನ ಫೈಂಡ್ ಔಟ್ ಮಾಡ್ರಿ ಅಂತ. ಸೊ ಇಲ್ಲಿ we can use AN formula. AN is equal to A plus N minus 1 into D. N is 2, 10 is equal to A is 2 plus 10 minus 1 into D is 5. 2 plus 10 minus 1 is 9 into 5. 2 plus 9 5 is 45. So again ಆಯ್ತು 45 plus 2 ಎಷ್ಟಾಯ್ತು? 47 ಆಯ್ತು. ಸೊ 10ನೇ ಪದ ಎಷ್ಟು ಬಂತು? 47. ಇದು 97 ತರ ಕಾಣಿಸುತ್ತೆ. ಮತ್ತೆ ಬರೀತೀವಿ ನೋಡಿ, A10 is equal to 47. ಮುಂದಿನ ಲೆಕ್ಕ 3, 5, 7, 9. ಈ ಸಮಾಂತರ ಶ್ರೇಣಿಯ 20ನೇ ಪದವನ್ನ ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಏನು? ಫಸ್ಟ್ ಟರ್ಮ್ ಇಲ್ಲಿ ಶ್ರೇಣಿ ಕೊಟ್ಟಿದ್ದಾರೆ. ತ್ರೀ, 5, 7 ಮತ್ತೆ 9. ಸೊ ಎ ಮೊದಲನೇ ಪದ ಎಷ್ಟಿದೆ? 3 ಇದೆ. ಕಾಮನ್ ಡಿಫರೆನ್ಸ್ ಅಂದ್ರೆ A2 minus A1, A2 ಎಷ್ಟಿದೆ? 5 ಇದೆ, -3. 5 - 3 ಅಂದ್ರೆ 2. ಬಯಾಲಜಿ ಅವರು ಇಂಥ ಕ್ವಶನ್ಸ್ ಕೊಡ್ತಕ್ಕಂಥದ್ದು ನಿಮಗೆ. D2 ಆಯ್ತು. ನೆಕ್ಸ್ಟ್ ಎನ್ ಎಷ್ಟು ಕೊಟ್ಟಿದ್ದಾನೆ? 20 ಕೊಟ್ಟಿದ್ದಾನೆ. A20 ನ ಫೈಂಡ್ ಔಟ್ ಮಾಡಬೇಕು. ಡೈರೆಕ್ಟ್ ಬರ್ಕೊಳ್ಬೋದು, ಬಟ್ ಬೇಡ, ಫಸ್ಟ್ ಒಂದಷ್ಟು ಕಲೀರಿ. N is equal to A plus N minus 1 into D. N ಎಷ್ಟು? 20. A ಎಷ್ಟು? 3 plus 20 minus 1 into D ಎಷ್ಟು ಬಂದಿದೆ? 2 ಬಂದಿದೆ. 3 plus 20 minus 1 ಅಂದ್ರೆ 19 into 2. 3 plus 19 2 ಎಷ್ಟು? 38. 38 plus 3 ಅಂದ್ರೆ 41. ಸೊ 20ನೇ ಪದ ಎಷ್ಟಾಯ್ತು? 41 ಆಯ್ತು. A20 is equal to 41. ಸೊ ಈಸಿಯಾಗಿ ಇರ್ತದೆ, ಒಂದಷ್ಟು ನೀವು ಕಲೀರಿ, ಆಮೇಲೆ ನೋಡೋಣ. ಕಷ್ಟ ಮೊದಲು ಈಸಿ ಇರೋ ಪ್ರಾಬ್ಲಮ್ಸ್ ಮಾಡಿಸಿ ಆಮೇಲೆ ಕಷ್ಟಕ್ಕೆ ಹೋಗೋಣ. 3, 6, 9, 12 ಸೊ 111. ಈ ಸಮಾಂತರ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ಆನ್ AP 3, 6, 9, 12 ಅಪ್ ಟು 111. ಸೊ ಇಲ್ಲಿ ಮೊದಲನೇದು ಕೊಟ್ಟಿದ್ದಾನೆ, A ಕೊಟ್ಟಿದ್ದಾನೆ, 3 ಕೊಟ್ಟಿದ್ದಾನೆ. D A2 minus A1, A2 ಎಷ್ಟು? 6 minus 3, 6 minus 3 ಅಂದ್ರೆ 3. D3 ಬಂತು. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಲಾಸ್ಟ್ ಟರ್ಮ್ ಕೊಟ್ಟಾಗ ಅದನ್ನ AN ಅಥವಾ L ಯಾವುದನ್ನಾದ್ರೂ ತಗೊಳ್ರಿ. ಅದೆಷ್ಟು ಕೊಟ್ಟಿದ್ದಾನೆ? 111 ಕೊಟ್ಟಿದ್ದಾನೆ.
ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ವಿ ಕ್ಯಾನ್ ಫೈಂಡ್ ದ ನಂಬರ್ ಆಫ್ ದ ಟರ್ಮ್ಸ್. ಸೊ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ nth ಟರ್ಮ್ n is equal to a plus n minus 1 into d. a n 111 ಇದೆ, a s ಇದೆ, 3 ಇದೆ, n minus 1 into d, n ಗೊತ್ತಿಲ್ಲ, d ಕೊಟ್ಟಿದ್ದಾನೆ, ಎಷ್ಟು 3. ಫಸ್ಟ್ ಇದನ್ನ ಶಿಫ್ಟ್ ಮಾಡ್ಕೊಡ್ರಿ. 311 minus 3 is equal to n minus 1 into 3. ಸೊ 111ರಲ್ಲಿ 311 minus 3 ಅಂದರೆ 108 is equal to n minus 1 into 3. ಸೊ ಈ ಕೋಎಫಿಷಿಯಂಟ್ ನ ಡಿನಾಮಿನೇಟರ್ ಕಳಿಸ್ರಿ. 108 divided by 3 is equal to n minus 1. 3 1s are 3 3s are remaining ಎಷ್ಟು 1. 1 and 8 is 18. 3 6 are 18. ಸೊ ಎಷ್ಟು ಬಂತು? 36 is equal to n minus 1. ಸೊ minus 1 ಈ ಕಡೆ ಹೋದ್ರೆ ಏನಾಯ್ತು? 36 plus 1 is equal to n. 36 plus 1 ಎಷ್ಟಾಯ್ತು? 37 is equal to n. Therefore, number of terms is 37. ಸೊ ಪದಗಳ ಸಂಖ್ಯೆ ಎಷ್ಟಿದೆ? 37. 37 ಪದಗಳನ್ನು ಹೊಂದಿದೆ. ಪದಗಳ ಸಂಖ್ಯೆ 37. ನೆಕ್ಸ್ಟ್ ಪ್ರಾಬ್ಲಮ್ 6, 3, 20, 216. ಈ ಸಮಾಂತರ ಶ್ರೇಣಿಯಲ್ಲಿನ ಮಧ್ಯದ ಪದವನ್ನ ಕಂಡುಹಿಡಿಯಿರಿ. ಫೈಂಡ್ ದ ಮಿಡಲ್ ಟರ್ಮ್ ಆಫ್ ದ AP 6, 3, 20, 216. ಸೊ ಈ ತರ ಕೊಟ್ಟಾಗ ಫಸ್ಟ್ ನಂಬರ್ ಆಫ್ ಟರ್ಮ್ಸ್ ನ ಫೈಂಡ್ ಔಟ್ ಮಾಡಿ ನೋಡೋಣ. ಅಲ್ಲಿ ಆಡ್ ನಂಬರ್ ಬರ್ತದ, ಈವನ್ ನಂಬರ್ ಬರ್ತದ, ಆಮೇಲೆ ಡಿಸೈಡ್ ಮಾಡ್ಕೋಬಹುದು. ಇಲ್ಲಿ ಏನಿದೆ? 6, 13, 20, 216. ಸೊ ಎ ಎಷ್ಟು ಕೊಟ್ಟಿದ್ದಾರೆ? ಮೊದಲನೇ ಪದ 6 ಇದೆ. ಡಿ ಎಷ್ಟು? 13 minus 6. 13 minus 6 ಅಂದ್ರೆ ಎಷ್ಟಾಗ್ತದೆ? 7 ಆಗ್ತದೆ. ಲಾಸ್ಟ್ ಟರ್ಮ್ ಕೊಟ್ಟಿದ್ದಾನೆ, ಎ ಎನ್ ಕೊಟ್ಟಿದ್ದಾನೆ 216. ಫಸ್ಟ್ ಏನ್ ಮಾಡ್ವಿ? ಎನ್ ಫೈಂಡ್ ಔಟ್ ಮಾಡ್ರಿ. ಅದನ್ನ ಇಟ್ಕೊಂಡು ಮಿಡಲ್ ಟರ್ಮ್ ನ ಫೈಂಡ್ ಔಟ್ ಮಾಡ್ಬೋದು. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಈಕ್ವಲ್ ಟು 216 ಇಸ್ ಈಕ್ವಲ್ ಟು ಎ ಎಷ್ಟು? 6 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಷ್ಟು? 7. ಇದನ್ನ ಈ ಕಡೆ ಶಿಫ್ಟ್ ಮಾಡ್ರಿ. 216 minus 6 is equal to n minus 1 into 7. 216 minus 6 ಅಂದ್ರೆ 210 is equal to n minus 1 into 7. 7 ನ ಡಿನಾಮಿನೇಟರ್ ಕಳಿಸ್ರಿ. ಕೋಎಫಿಷಿಯಂಟ್ ಇದೆಯಲ್ವಾ? 210 divided by 7 is equal to n minus 1. 7 1s are 7 3s are 21. remaining ಎಷ್ಟು? 0. ಸೊ 30 is equal to n minus 1. ಸೊ minus 1 ಈ ಕಡೆ ಬಂದ್ರೆ ಏನಾಗ್ತದೆ? plus 1. 30 plus 1 is equal to n. ಸೊ 30 plus 1 ಅಂದ್ರೆ ಎಷ್ಟಾಯ್ತು? 31 ಆಯ್ತು. ಸೊ ಇಲ್ಲಿ n ಎಷ್ಟು ಬಂತು? 31 ಬಂತು. ಸೊ 31 ಅನ್ನೋದು ಏನು? ಆಡ್ ನಂಬರ್, ಈವನ್ ನಂಬರ್? ಅದನ್ನ ಡಿಸೈಡ್ ಮಾಡಬೇಕು. ಸೊ n ಈಸ್ ಆಡ್ ನಂಬರ್. ಸೊ ಆಡ್ ನಂಬರ್ ಬಂದಾಗ ಏನ್ ಮಾಡಬೇಕು? ಸೊ n ಪ್ಲಸ್ 1/2 ಟರ್ಮ್ ಅಂತ ಬರ್ಕೊಡ್ರಿ ಆಡ್ ನಂಬರ್ ಬಂದಾಗ. ಸೊ ಆಡ್ ನಂಬರ್ ಎಷ್ಟು ಬಂದಿದೆ? 31 ಬಂದಿದೆ. 31 n ವ್ಯಾಲ್ಯೂ ಪ್ಲಸ್ 1 ಡಿವೈಡೆಡ್ ಬೈ 2. 31 ಪ್ಲಸ್ 1 ಅಂದ್ರೆ ಎಷ್ಟಾಯ್ತು? 32 ಡಿವೈಡೆಡ್ ಬೈ 2. 2 1s are 2 16. ಸೊ 16 ಟರ್ಮ್ ಇಸ್ ದ ಮಿಡಲ್ ಟರ್ಮ್. ಸೊ ಆ ಮಿಡಲ್ ಟರ್ಮ್ ಏನ್ ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. 16th ಟರ್ಮ್ ಇಸ್ ದ ಮಿಡಲ್ ಟರ್ಮ್. ಸೊ ಇಲ್ಲಿ ಹಾರ್ಡ್ ನಂಬರ್ ಕೊಟ್ಟಾಗ n ಪ್ಲಸ್ 1 ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಈವನ್ ನಂಬರ್ ಕೊಟ್ಟಾಗ n/2 ನ ಫೈಂಡ್ ಔಟ್ ಮಾಡಬೇಕು. ಅದನ್ನ ನೆಕ್ಸ್ಟ್ ಪ್ರಾಬ್ಲಮ್ ಮುಂದಿದೆ, ಅದನ್ನ ಮಾಡ್ಕೋಣ. ಈಗ ಏನಿದೆ? 16 ಟರ್ಮ್. ಸೊ ಎ 16 ಹೆಂಗ್ ಬರ್ಕೊಂತೀವಿ? ಡೈರೆಕ್ಟ್ ಆಗಿ ನೋಡ್ರಿ. ಎ ಪ್ಲಸ್ 15d ಆಗ್ಲೇ ಬರ್ಸಿದ್ವಿ. ಡಿ ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅಂತ. ಸೊ ಇಲ್ಲಿ ಎ ಎಷ್ಟಿದೆ? 6 ಪ್ಲಸ್ 15 ಇಂಟು ಡಿ ಎಷ್ಟು ಬಂದಿದೆ ನಮಗೆ? 7. 6 ಪ್ಲಸ್ 15 7s are 105. ಸೊ 6 ಪ್ಲಸ್ 105 ಎಷ್ಟಾಯ್ತು? 111. ಸೊ ಇಲ್ಲೇನಾಯ್ತು? ಎ 16 is equal to ವ್ಯಾಲ್ಯೂ ಎಷ್ಟು ಬಂತು? 111. ಸೊ ಈ ಒಂದು ಮಿಡಲ್ ಟರ್ಮ್ ಇಸ್ ಎಷ್ಟು ಬಂತು? ಮಿಡಲ್ ಟರ್ಮ್ ಈಸ್ 16. ಆ ಟರ್ಮ್ ವ್ಯಾಲ್ಯೂ ಎಷ್ಟು? 311. ಸೊ ಮುಂದಿನ ಲೆಕ್ಕದಲ್ಲಿ ಇನ್ನೊಂದು ಮಾಡೋಣ ನೋಡ್ರಿ. ಫೈಂಡ್ ದ ಮಿಡಲ್ ಟರ್ಮ್ ಆಫ್ AP 7, 13, 19, 241. 7, 13, 19, 241 ಈ ಸಮಾಂತರ ಶ್ರೇಣಿಯಲ್ಲಿನ ಮಧ್ಯದ ಪದವನ್ನ ಕಂಡುಹಿಡಿಯಿರಿ. ಇಲ್ಲೇನ್ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊ. 7, 13,
19, so on 241. ಸೊ ಎ ಏನು ಕೊಟ್ಟಿದ್ದಾರೆ 3 ಇದೆ, ಡಿ ಏನು ಕೊಟ್ಟಿದ್ದಾರೆ 13 ಮೈನಸ್ 7 ಇದೆ, ಎಷ್ಟಾಯಿತು 6 ಆಯಿತು. ಇಲ್ಲಿ ಎ ಏನು ಕೊಟ್ಟಿದ್ದಾರೆ 241 ಇದೆ. ನಾವು ಫಸ್ಟ್ ಏನು ಫೈಂಡ್ ಔಟ್ ಮಾಡೋಣ, ಆಮೇಲೆ ಮಿಡಲ್ ಟರ್ಮ್ಗೆ ಹೋಗೋಣ. ಸೊ ಎನ್ ಏನಿದೆ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಎಷ್ಟಿದೆ 241 ಇಸ್ ಈಕ್ವಲ್ ಟು ಎ ಈಸ್ 7 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಷ್ಟಿದೆ 6 ಇದೆ. 241 ಇದೆ, ಈ ಕಡೆ 7 ಬಂದರೆ ಏನಾಗ್ತದೆ 241 ಮೈನಸ್ 7 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 6. ಸೊ 241 ಮೈನಸ್ 7 ಅಂದರೆ 41 ಅಲ್ಲಿ 1 ಹೋದರೆ 246 ಮಾಡಿದ್ರೆ ಇನ್ನೆಷ್ಟು ಬರ್ತದೆ 234 ಬಂತು. 234 is equal to n minus 1 into 6. 234 divided by 6 is equal to n minus 1. 6 ones are 6, 6 threes are 18, 23 ಅಲ್ಲಿ 18 ಹೋದರೆ ಎಷ್ಟು ಉಳಿತು 5, 54, 6 nines are 54. ಸೊ ಎಷ್ಟು ಬಂತು 39 is equal to n minus 1. ಸೊ ಮೈನಸ್ 1 ಈ ಕಡೆ ಬಂದರೆ ಏನಾಯಿತು ಪ್ಲಸ್ 1. 39 ಪ್ಲಸ್ 1 is equal to n. ಸೊ ಎಷ್ಟು ಬಂತು 40 is equal to n. ಸೊ ಆಗಲೇ ಪ್ರಾಬ್ಲಮ್ ಅಲ್ಲಿ ಏನು ಬಂತು ಆ್ಯಡ್ ನಂಬರ್ ಬಂತು, ಇಲ್ಲಿ ಏನು ಬಂದಿದೆ ಈವನ್ ನಂಬರ್ ಬಂದಿದೆ. ಸೊ ಈವನ್ ನಂಬರ್ ಬಂದಾಗ ಏನು ಮಾಡಬೇಕು, ಫಸ್ಟ್ n/2 ಟರ್ಮ್, n/2 ಟರ್ಮ್ ಅಂದರೆ n ಎಷ್ಟು ಬಂದಿದೆ 40/2 ಅಂದರೆ 20. ಸೊ 20ನೇ ಟರ್ಮ್ 20th ಟರ್ಮ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ n ಪ್ಲಸ್ 1 ಡಿವೈಡೆಡ್ ಬೈ 2 ಟರ್ಮ್, n ಎಷ್ಟಿದೆ ಹೀಗೆ n/2 ಪ್ಲಸ್ 1 ಟರ್ಮ್. ಸೊ n/2 ಎಷ್ಟು ಬಂದಿದೆ ನಮ್ಗೆ ಇಲ್ಲೇ ಬಂದಿದೆ 20 ಪ್ಲಸ್ 1. ಸೊ ಎಷ್ಟನೇ ಟರ್ಮ್ ಇದು 21th ಟರ್ಮ್. ಸೊ ಇದನ್ನು ನಾವೇನು ಮಾಡಬೇಕು, ಎರಡನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡ್ರಿ 20 ಟರ್ಮ್ ಅಂದರೆ ಹೇಗೆ ಬರ್ಕೊಂತೀವಿ, a20 is equal to a ಪ್ಲಸ್ 19d ಡೈರೆಕ್ಟ್ ಆಗಿ ಬರ್ಕೊಂತೀವಿ. a ಎಷ್ಟಿದೆ 7 ಇದೆ, 19 ಇಂಟು ಡಿ ಎಷ್ಟಿದೆ 6 ಇದೆ. 7 ಪ್ಲಸ್ 19 6 114, 114 ಪ್ಲಸ್ 7 is 6 ಪ್ಲಸ್ 1 is 7, 121. ಸೊ a20 ವ್ಯಾಲ್ಯೂ ಎಷ್ಟು ಬಂತು 121 ಬಂತು. ನೆಕ್ಸ್ಟ್ a21 ಫೈಂಡ್ ಔಟ್ ಮಾಡಬೇಕು. a21 is equal to a ಪ್ಲಸ್ 20d. a ಎಷ್ಟಿದೆ 7 ಪ್ಲಸ್ 20 ಇಂಟು ಡಿ ಎಷ್ಟಿದೆ 6. 7 ಪ್ಲಸ್ 20 ಇಂಟು 6 is 120. ಸೊ 120 ಪ್ಲಸ್ 7 is 127. a21 ಎಷ್ಟು ಬಂತು 127. therefore the middle terms are 121 ಮತ್ತೆ 127. ಸೊ ಈವನ್ ನಂಬರ್ ಇದ್ದಾಗ 2 ನಂಬರ್ಸ್ ಬರ್ತದೆ, ಆಡ್ ನಂಬರ್ ಇದ್ದಾಗ ಓನ್ಲಿ 1 ನಂಬರ್ ಬರ್ತದೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಅದಕ್ಕೆ 2 ಕ್ವಶನ್ ಮಾಡಿಸಿದ್ವಿ, ನಿಮ್ ಡೌಟ್ ಕ್ಲಿಯರ್ ಆಗಲಿ, ಆಡ್ ನಂಬರ್ ಇದ್ದಾಗ ಏನಾಗ್ತದೆ ಈವನ್ ನಂಬರ್ ಇದ್ದಾಗ ಏನಾಗ್ತದೆ ಅಂತ. ನೆಕ್ಸ್ಟ್ ಕ್ವಶನ್, ಒಂದು ಸಮಾಂತರ ಶ್ರೇಣಿಯ 8ನೇ ಪದ 17 ಮತ್ತು 19ನೇ ಪದ 39 ಆಗಿದೆ, ಆದರೆ 25ನೇ ಪದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲೇನಿದೆ, ಇನ್ನಾನ್ ಎಫಿ 8th term is 17 and 19th term is 39, then find the value of 25th term. ಇಲ್ಲಿ ಬರ್ಕೊಡ್ರಿ, ಏನು ಕೊಟ್ಟಿದ್ದಾರೆ a8 is equal to 17 8th term ಅಂತ ಬರ್ಕೊಂತೀವಿ. ನೆಕ್ಸ್ಟ್ a19 is equal to 39. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ a25. ಸೊ ಯಾವ ಥರ ಇದನ್ನು ಮಾಡೋದು, ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು a8 ಇದನ್ನು ಬರ್ಕೊಡ್ರಿ. a8 is equal to 17, a8ನ ಹೆಂಗೆ ಬರ್ಕೊಂತೀವಿ a ಪ್ಲಸ್ 7d is equal to 17. ಇದಕ್ಕೊಂದು ಇಕ್ವೇಶನ್ ನಂಬರ್ 1 ಕೊಡ್ರಿ. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ a19 is equal to 39 ಕೊಟ್ಟಿದ್ದಾರೆ. a19 ಹೆಂಗೆ ಬರ್ಕೊಂತೀವಿ a ಪ್ಲಸ್ 18d is equal to 39. ಇದು ಇಕ್ವೇಶನ್ ನಂಬರ್ 2 ಕೊಡ್ರಿ. ಸೊ ಇದನ್ನ ಸಾಲ್ವ್ ಇಕ್ವೇಶನ್ ನಂಬರ್ 1 ಮತ್ತೆ 2 ಮಾಡ್ರಿ. ಎಲಿಮಿನೇಷನ್ ಮೆಥಡು a ಪ್ಲಸ್ 7d is equal to 17, a plus 18d is equal to 39. So interchanging the sign, ಪ್ಲಸ್ ಇರೋದು ಏನಾಗ್ತದೆ ಮೈನಸ್, ಪ್ಲಸ್ ಇರೋದು ಮೈನಸ್, ಪ್ಲಸ್ ಇರೋದು ಮೈನಸ್, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು. ಇನ್ನೇನು ಉಳಿತು
ಪ್ಲಸ್ 7d ಮೈನಸ್ 8d ಅಂದರೆ ಮೈನಸ್ 11d ಇಸ್ ಈಕ್ವಲ್ ಟು ಮೈನಸ್ 39 ಪ್ಲಸ್ 17 ಅಂದರೆ ಮೈನಸ್ 22 ಬಂತು. ಸೊ ಎರಡು ಸೈಡ್ ಏನಾಯಿತು, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿಯಿತು, 11d ಇಸ್ ಈಕ್ವಲ್ ಟು 22. ಸೊ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು, 22/11. 11 1s 11 2s. ಸೊ ಡಿ ಎಷ್ಟು ಬಂತು, 2 ಬಂತು. ಸೊ ಈ ಡಿನ ತಗೊಂಡೋಗ್ಬಿಟ್ಟು ಈಕ್ವೇಶನ್ ನಂಬರ್ 1 ಅಲ್ಲಿ ಹಾಕಿ. ಸಬ್ಸ್ಟಿಟ್ಯೂಟ್ ಡಿ ಇಸ್ ಈಕ್ವಲ್ ಟು 2 ಇನ್ ಈಕ್ವೇಶನ್ ನಂಬರ್ 1. ಸೊ ಏನಿದೆ ಈಕ್ವೇಶನ್ ನಂಬರ್ 1, a ಪ್ಲಸ್ 7d ಇಸ್ ಈಕ್ವಲ್ ಟು 70. a ಪ್ಲಸ್ 7 ಇಂಟು ಡಿ ಎಷ್ಟು 2 ಇಸ್ ಈಕ್ವಲ್ ಟು 17. a ಪ್ಲಸ್ 7 2s 14 ಇಸ್ ಈಕ್ವಲ್ ಟು 70. ಸೊ 14 ಆ ಕಡೆಗೆ ಹೋದ್ರು 17 ಮೈನಸ್ 14. ಸೊ ಎ ಎಷ್ಟಾಯಿತು, 3 ಆಯಿತು. ಸೊ ದ ವ್ಯಾಲ್ಯೂ ಆಫ್ ಎ ಎಷ್ಟು ಬಂತು ನಮಗೆ, 3 ಬಂತು ನಮಗೆ. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, A25 ವ್ಯಾಲ್ಯೂ. A25 ಹೆಂಗೆ ಬರ್ಕೊಂತೀವಿ, a ಪ್ಲಸ್ 24d. a ಎಷ್ಟು 3 ಪ್ಲಸ್ 24d. 24 ಇಂಟು ಡಿ ಎಷ್ಟು ಬಂದಿದೆ ನಮಗೆ, 2 ಬಂದಿದೆ. 3 ಪ್ಲಸ್ 24 2s ಅಂದರೆ ಎಷ್ಟು, 48. 48 ಪ್ಲಸ್ 3 ಎಷ್ಟು, 51. ಸೊ A25 ಎಷ್ಟು ಬಂತು ನಮಗೆ, 51 ಬಂತು. ಸೊ ಈಸಿಯಾಗಿ ಮಾಡ್ತಕ್ಕಂಥದ್ದು. ಬೇಕಾದರೆ ನಾವು ಇನ್ನೊಂದು ಮೆಥಡ್ ಇದೆ, ಅದನ್ನು ನೋಡೋಣ. ಡಿ ಫೈಂಡ್ ಔಟ್ ಮಾಡೋದು ಒಂದು ಫಾರ್ಮುಲಾ ಹೇಳಿದೆ, ಏನು, ಡಿ ಇಸ್ ಈಕ್ವಲ್ ಟು ಟಿ ಪಿ ಮೈನಸ್ ಟಿ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಇಲ್ಲಿ ಕೊಟ್ಟಿದ್ದಾರೆ ಏನು, ಎಂಟನೇ ಪದ A8 ಇಸ್ ಈಕ್ವಲ್ ಟು 17. ನೆಕ್ಸ್ಟ್ A19 ಇಸ್ ಈಕ್ವಲ್ ಟು 39. ಇಲ್ಲಿ ನೋಡ್ರಿ, ಇದನ್ನ ಟಿ ಪಿ ಅಂತ ತಗೊಳ್ರಿ. ಇದನ್ನ ಟಿ ಪಿ ದೊಡ್ಡದಿರೋದನ್ನ ಟಿ ಪಿ ತಗೊಳ್ರಿ, ಚಿಕ್ಕದಿರೋದನ್ನ ಟಿ ಕ್ಯೂ ತಗೊಳ್ರಿ. ಇಲ್ಲಿ ನೋಡ್ರಿ, ಪಿ ಎಷ್ಟಿದೆ 19, ಕ್ಯೂ ಎಷ್ಟಿದೆ 8. ಚೆಕ್ ಮಾಡುವ. ಟಿ ಪಿ ಎಷ್ಟಿದೆ 39. ನೆಕ್ಸ್ಟ್ 17 ಡಿವೈಡೆಡ್ ಬೈ ಪಿ ಎಷ್ಟಿದೆ ನೋಡ್ರಿ, ಪಿ 19 ಎಷ್ಟಿದೆ 18. ಸೊ 39 ಮೈನಸ್ 7, 9 ಅಲ್ಲಿ 7 ಹೋದ್ರೆ ಎಷ್ಟು, 2, 3 ಅಲ್ಲಿ 2 ಹೋದ್ರೆ 2. 19 ಮೈನಸ್ 8 ಅಂದರೆ 11. 11 1s 11 2s. ಸೊ ಡಿ ಎಷ್ಟು ಬಂತು ನಮಗೆ, 2 ಬಂತು. ಈ ಡಿನ ತಗೊಂಡೋಗ್ಬಿಟ್ಟು ಇದರಲ್ಲಿ ಹಾಕ್ಬೇಕಷ್ಟೇ ನೀವು. A8 ಅಲ್ಲಿ A8 ಇಸ್ ಈಕ್ವಲ್ ಟು 17. A8 ಎಷ್ಟು ಬಂತು ನಮಗೆ, a ಪ್ಲಸ್ 7d ಇಸ್ ಈಕ್ವಲ್ ಟು 17. a ಪ್ಲಸ್ 7 ಇಂಟು ಡಿ ಎಷ್ಟು 2, 17. a ಪ್ಲಸ್ 7 2s 14 ಇಸ್ ಈಕ್ವಲ್ ಟು 17. a ಇಸ್ ಈಕ್ವಲ್ ಟು 17 ಪ್ಲಸ್ 14 ಆ ಕಡೆಗೆ ಹೋದ್ರೆ ಮೈನಸ್ 14. a ಇಸ್ ಈಕ್ವಲ್ ಟು 17 ಮೈನಸ್ 14 ಅಂದರೆ 3 ಬಂತು. ಸೊ ಇದನ್ನ ನೀವೇನು ಫೈಂಡ್ ಔಟ್ ಮಾಡಬೇಕು, ಈಗ A25 ಫೈಂಡ್ ಔಟ್ ಮಾಡಬೇಕು. a ಪ್ಲಸ್ 24d. a ಎಷ್ಟು 3 ಪ್ಲಸ್ 24 ಇಂಟು ಡಿ ಎಷ್ಟು ನಮಗೆ 2. 3 ಪ್ಲಸ್ 24 2s 48. 3 ಪ್ಲಸ್ 48 ಎಷ್ಟು ಬಂತು 50. ಸೊ ನೀವು ಹೆಂಗೆ ಮಾಡಿದ್ರೇನು ಸಹ ಆನ್ಸರ್ ಏನು ಬರ್ತಿದೆ, ಸೇಮ್ ಬರ್ತದೆ. ಸೊ ಇದು ಸೆಕೆಂಡ್ ಮೆಥಡ್, ಆಗಲೇ ಮಾಡಿಸಿದ್ದು ಫಸ್ಟ್ ಮೆಥಡ್. ನಿಮ್ಗೆ ಯಾವ ಮೆಥಡಲ್ಲಿ ಬೇಕಾದ್ರೂ ನೀವು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಲೆಕ್ಕ, ಇನ್ ಆನ್ ಎ ಪಿ ಫೋರ್ತ್ ಟರ್ಮ್ ಈಸ್ 17, 10th term is 12 more than 7th term, then find the AP. 4ನೇ ಪದವು 17, 10ನೇ ಪದವು 7ನೇ ಪದಕ್ಕಿಂತ 12 ಹೆಚ್ಚಾಗಿರುವಂತೆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟು A4 ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 17 ಕೊಟ್ಟಿದ್ದಾರೆ. A4ನ ಹೆಂಗೆ ಬರ್ಕೊಂತೀವಿ, a ಪ್ಲಸ್ 3d ಇಸ್ ಈಕ್ವಲ್ ಟು 17. ಇದನ್ನು ಇಕ್ವೇಶನ್ ನಂಬರ್ 1 ಕೊಡು. ನೆಕ್ಸ್ಟ್ 10th term is 10th A10 is means equal 12 more than ಅಂದ್ರೆ ಪ್ಲಸ್, ಲೆಸ್ ದೆನ್ ಅಂದ್ರೆ ಮೈನಸ್, ಮೋರ್ ದೆನ್ 7th term ಅಂದ್ರೆ A7. A10 ನ ಹೆಂಗೆ ಬರ್ಕೊತಾ ಇದೀವಿ, a ಪ್ಲಸ್ 9d, 12 ಪ್ಲಸ್ 7th term ನ a ಪ್ಲಸ್ 60. ಸೊ ಇಲ್ಲಿ ಏನಾಯ್ತು ನಿಮ್ಗೆ ಗೊತ್ತಾಗ್ಲಿಲ್ಲ ನೋಡಿ, ಪ್ಲಸ್ ಎ ಈ ಕಡೆ ಬಂತು, a ಪ್ಲಸ್ 9d ಪ್ಲಸ್ ಎ ಈ ಕಡೆ ಬಂದರೆ ಮೈನಸ್ ಎ, ಇದು ಈ ಕಡೆ ಬಂದರೆ ಮೈನಸ್ 6d ಇಸ್ ಈಕ್ವಲ್ ಟು 12. ನಾನು ಡೈರೆಕ್ಟಾಗಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಮಾಡ್ತಾ ಇದ್ದೆ, ನಿಮ್ಗೆ ಅರ್ಥ ಆಗಲಿ ಅಂತ ಶಿಫ್ಟ್ ಮಾಡಿದೆ.
ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು 9d ಮೈನಸ್ 6d ಇಸ್ ಈಕ್ವಲ್ ಟು 12. 9d ಮೈನಸ್ 6d ಅಂದರೆ ಎಷ್ಟು ಬಂತು 3d ಇಸ್ ಈಕ್ವಲ್ ಟು 12. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, d ಇಸ್ ಈಕ್ವಲ್ ಟು 12/3. 3 1s 3 4. ಸೊ ಡಿ ವ್ಯಾಲ್ಯೂ ಎಷ್ಟು ಬಂತು ನಮಗೆ 4 ಬಂತು. ಸೊ ಆ ಡಿ ವ್ಯಾಲ್ಯೂ ತೊಗೊಂಡೋಗ್ಬಿಟ್ಟು ಈಕ್ವೇಷನ್ ನಂಬರ್ 1 ಅಲ್ಲಿ ಹಾಕ್ತೀವಿ. ಸಬ್ಸ್ಟಿಟ್ಯೂಟ್ ಡಿ ಇಸ್ ಈಕ್ವಲ್ ಟು 4 ಇನ್ ಈಕ್ವೇಷನ್ ನಂಬರ್ 1. ಸೊ ಈಕ್ವೇಷನ್ ನಂಬರ್ ಏನಿದೆ ಎ ಪ್ಲಸ್ 3d ಇಸ್ ಈಕ್ವಲ್ ಟು 17. ಎ ಎಷ್ಟು ಗೊತ್ತಿಲ್ಲ ನಮಗೆ, 3 ಇಂಟು ಡಿ ಎಷ್ಟು 4 ಇಸ್ ಈಕ್ವಲ್ ಟು 17. ಎ ಪ್ಲಸ್ 3 4s 12 ಇಸ್ ಈಕ್ವಲ್ ಟು 17. ಎ ಇಸ್ ಈಕ್ವಲ್ ಟು 17 ಮೈನಸ್ ಪ್ಲಸ್ 12 ಈ ಕಡೆ ಬಂತು ಮೈನಸ್ 12 ಆಯಿತು. ಸೊ ಎ ಎಷ್ಟಾಯ್ತಾಗ 5 ಬಂತು. ಸೊ ದ ವ್ಯಾಲ್ಯೂ ಆಫ್ ಎ ಎಷ್ಟು ಬಂತು 5 ಬಂತು. ಸೊ ನಾವು ಈಗ ಏನು ಫೈಂಡ್ ಔಟ್ ಮಾಡಬೇಕು, ಎ ಪಿನ. ಎ ಪಿ ಅಂದರೆ A1 A2 A3 A4. ಸೊ A1ನ ಎ, A2ನ ಎ ಪ್ಲಸ್ ಡಿ, A3ನ ಎ ಪ್ಲಸ್ 2d, A4ನ ಎ ಪ್ಲಸ್ 3d ಅಂತ ಬರ್ಬೋದು. ಎ ಎಷ್ಟು ಬಂದಿದೆ ನಮಗೆ 5 ಬಂದಿದೆ. 5 ಪ್ಲಸ್ 4 ನೆಕ್ಸ್ಟ್ 5 ಪ್ಲಸ್ 2 ಇಂಟು 4 ನೆಕ್ಸ್ಟ್ 5 ಪ್ಲಸ್ 3 ಇಂಟು 4. 5 ಪ್ಲಸ್ 4 9. 5 ಪ್ಲಸ್ 4 2s 8. 5 ಪ್ಲಸ್ 3 4s 12. ಸೊ 5 9. 5 ಪ್ಲಸ್ 8 13. 12 ಪ್ಲಸ್ 5 17. ಸೊ ಎ ಪಿ ಬಂದು ಏನು ಬಂತು ನಮಗೆ 5, 9, 13, 17. ಸೊ ಇಲ್ಲಿಗೆ ಏನಾಯಿತು, ಈ ಒಂದು ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿ ಸಿಕ್ತು. therefore the AP is 5, 9, 13, 17. ಇನ್ನು ಮುಂದಕ್ಕಿರುತ್ತೆ, ನಮಗೆ ಒಂದು 4 ಟರ್ಮ್ 3 ಟರ್ಮ್ ಮಾಡಿದ್ರೆ ಸಾಕು. 8ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದದ 7ರಷ್ಟು 11ನೇ ಪದದ 11ರಷ್ಟಕ್ಕೆ ಸಮನಾಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯ 18ನೇ ಪದವನ್ನು ಕಂಡುಹಿಡಿಯಿರಿ. ಇನ್ ಆನ್ AP 7 times a 7th term is equal to 11 times a 11th term, then find the 18th term. ಸೊ ಇಲ್ಲಿ ಏನು ಕೊಟ್ಟಿದ್ರೆ 7 ಟೈಮ್ ಅಂತ ಬಂದಾಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. 7 times a 7th term ಅಂದರೆ A7 ಆಯಿತು. ಈಸ್ ಮೀನ್ಸ್ ಈಕ್ವಲ್ ಟು 11 times a 11 into 11th term. ಇದನ್ನ ಒಂದಷ್ಟು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ಟೈಮ್ಸ್ ಇದ್ದಾಗ ಮಲ್ಟಿಪ್ಲೈ ಮಾಡಬೇಕು, ಮೋರ್ ದೆನ್ ಇದ್ದಾಗ ಅಡಿಷನ್ ಮಾಡಬೇಕು, ಸಕ್ಸೀಸ್ ಇದ್ದಾಗ ಅಡಿಷನ್ ಮಾಡಬೇಕು, ಎಕ್ಸಿಡ್ ಇದ್ದಾಗ ಮೈನಸ್ ಮಾಡಬೇಕು, ರಿಸೀಡಿಂಗ್ ಇದ್ದಾಗ ಮೈನಸ್ ಮಾಡಬೇಕು, ಲೆಸ್ ದೆನ್ ಇದ್ದಾಗ ಮೈನಸ್ ಮಾಡಬೇಕು. ಅವೆಲ್ಲ ಒಂದಷ್ಟು ಇದಾವೆ, ಒಂದಷ್ಟು ತಲೆ ಓಡಿಸಿದ್ರೆ ಆರಾಮಾಗಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ A7 ಹೆಂಗೆ ಬರ್ಕೊಂತೀವಿ, a ಪ್ಲಸ್ 6d ಇಸ್ ಈಕ್ವಲ್ ಟು 11 ಇಂಟು A11 ಹೆಂಗೆ ಬರ್ಕೊಂತೀವಿ a ಪ್ಲಸ್ 10d. 7 ಇಂಟು a 7a. ನೆಕ್ಸ್ಟ್ 7 6 42d. ನೆಕ್ಸ್ಟ್ 11 ಇಂಟು a is 11a. 11 ಇಂಟು 10 is 110d. ಸೊ ಇಲ್ಲಿ ಏನಾಯಿತು, ಒಂದು ಸೈಡ್ ಹಾಕ್ಕೊಡ್ರಿ 11a ಈ ಕಡೆ ಬಂತು ಮೈನಸ್ 11a ಆಯಿತು. ನೆಕ್ಸ್ಟ್ 110d ಈ ಕಡೆ 42 ಬಂದರೆ ಮೈನಸ್ 42d. 7a ಮೈನಸ್ 4a ಅಂದರೆ ಮೈನಸ್ 4a. ಸಾರಿ 7a ಮೈನಸ್ 11 ಅಂದರೆ ಮೈನಸ್ 4a. ನೆಕ್ಸ್ಟ್ 110d ಮೈನಸ್ 42d ಅಂದರೆ ಇಲ್ಲಿ 0 ಇಂದ 2 ಆಗಲ್ಲ, 10 ಅಲ್ಲಿ 2 ಹೋದರೆ 8. ಇಲ್ಲಿ ಏನಿರ್ತದೆ 0 ಇರ್ತದೆ, 10 ಅಲ್ಲಿ 4 ಹೋದರೆ 6. ಏಕೆ ಈ ಕಡೆಯಿಂದ ತೊಗೊಂಡಿರ್ತೀವಿ 68d. ಮೈನಸ್ a ಇಸ್ ಈಕ್ವಲ್ ಟು 68 ಡಿವೈಡೆಡ್ ಬೈ 4 ಇಂಟು ಡಿ. 4 1s 4. ನೆಕ್ಸ್ಟ್ ಏನು ಉಳಿತು 2 and 8 28. 4 7s. ಸೊ ಮೈನಸ್ a is equal to 17d. ಸೊ a is equal to ಮೈನಸ್ 17d ಅಂತ a ವ್ಯಾಲ್ಯೂ ಬಂತು ನಮಗೆ. ಸೊ ಈಗ ಏನು ಫೈಂಡ್ ಔಟ್ ಮಾಡಬೇಕು ನಾವು, ಫೈಂಡ್ ಔಟ್ ದ 18th ಟರ್ಮ್. A18 ಹೆಂಗೆ ಬರ್ಕೊಂತೀವಿ a ಪ್ಲಸ್ 17d. a ವ್ಯಾಲ್ಯೂ ಎಷ್ಟು ಬಂತು ನಮಗೆ ಮೈನಸ್ 17d ಪ್ಲಸ್ 17d ಬಂತು. ಮೈನಸ್ 17d ಪ್ಲಸ್ 17d ಕ್ಯಾನ್ಸಲ್ ಆಯಿತು. ಎಷ್ಟು ಬಂತು A18 is equal to 0. ಸೊ A18ರ ವ್ಯಾಲ್ಯೂ ಎಷ್ಟು ಬಂತು ನಮಗೆ 18ನೇ ಪದದ 0 ಬಂತು. ಸೊ ಆದ್ದರಿಂದ ನೀವೇನು ಮಾಡಬೇಕು, ಒಂದಷ್ಟು ನೋಡಿಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಅಲ್ಲಿ ಪ್ಲಸ್ ಇತ್ತು ನೋಡಿ, ಇಲ್ಲಿ ಅಡಿಷನ್ ಅಂತ ಬಂದಾಗ ಮೋರ್ ದೆನ್ ಅಂತ ಬಂದಾಗ ಪ್ಲಸ್ ಮಾಡಬೇಕು. ಮೋರ್ ದೆನ್
ಟೈಮ್ಸ್ ಅಂತ ಬಂದಾಗ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಎಕ್ಸಿಡ್ಸ್ ಅಥವಾ ಲೆಸ್ ದೆನ್ ಅಂತ ಬಂದಾಗ ಮೈನಸ್ ಮಾಡಬೇಕು. ಇವೊಂದಷ್ಟು ಗೊತ್ತಿದ್ರೆ ನೀವು ಆರಾಮಾಗಿ ಲೆಕ್ಕಗಳನ್ನ ಮಾಡಬಹುದು. ನೆಕ್ಸ್ಟ್ 9ನೇ ಲೆಕ್ಕ. ಒಂದು ಸಮಾಂತರ ಶ್ರೇಣಿಯ 4 ಮತ್ತು 8ನೇ ಪದಗಳ ಮೊತ್ತ 24, ಅದೇ ಶ್ರೇಣಿಯ 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ. ಇಲ್ಲಿ 2 ಪದಗಳ ಮೊತ್ತ ಕೊಟ್ಟಿದ್ದಾನೆ. ಮೊದಲನೇದು 4ನೇ ಪದ ಮತ್ತು 8ನೇ ಪದ ಎಷ್ಟು ಬಂತು ನಮಗೆ 24. A3ನ A4ನ ಹೆಂಗ್ ಬರೀತೀವಿ, a ಪ್ಲಸ್ ಡಿ ಡಿ. A8ನ a ಪ್ಲಸ್ 7d is equal to 24. ಇಲ್ಲಿ a ಪ್ಲಸ್ a 2a 3d ಪ್ಲಸ್ 7d 10d is equal to 24. ಇಲ್ಲಿ ಏನಾಯ್ತು, ಡಿವೈಡೆಡ್ ಬೈ 2 ಇದೆ. 2/2 a ಪ್ಲಸ್ 10/2d is equal to 24 divided by 2. Two get cancelled. 2 1s are 2 5s are 2 1s are 2 12s are. So first equation ಏನು ಬಂತು, a plus 5d is equal to 12. This is the equation number 1 ಬಂತು. ನೆಕ್ಸ್ಟ್ ಇನ್ನ ಒಂದು ಕೊಟ್ಟಿದ್ದಾರೆ, 6ನೇ ಮತ್ತು 10ನೇ ಪದಗಳ ಮೊತ್ತ. 6ನೇ ಪದ ಏನು a6. ನೆಕ್ಸ್ಟ್ a10 is equal to 44 ಕೊಟ್ಟಿದ್ದಾರೆ. a6 ಹೆಂಗ್ ಬರ್ಕೊಂತೀವಿ, a plus 5d. a10 ನ a plus 9d is equal to 44. a plus a ನೋಡಿಲಿ, a plus a 2a 5d plus 9d 14d is equal to 44. ಈಗೇನು ನೋಡಿ, ಎಲ್ಲ ಡಿವೈಡೆಡ್ ಬೈ 2 ಇದೆ. 2/2 into a 14/2 into d is equal to 44 divided by 2. 2 get cancelled. 2 1s are 2 7s are 2 1s are 2 22s are. a plus 7d is equal to 22. So this is the given equation number 2. ಇಲ್ಲಿ ಯಾವುದೇ ರೀತಿಯ ಸಾಮಾನ್ಯ ವ್ಯತ್ಯಾಸ ಆಗಲಿ ಡಿ ಮಾಡಿದ್ವಲ್ಲ ಆ ಥರ ಮಾಡೋಕ್ಕಾಗಲ್ಲ, ಇದೇ ಮೆಥಡ್ ಮಾಡಲೇಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಸಾಲ್ವ್ ಈಕ್ವೇಷನ್ ನಂಬರ್ 1 and 2. ಏನಿದೆ ಈಕ್ವೇಷನ್ ನಂಬರ್ 1, a ಪ್ಲಸ್ 5d is equal to 12. ಸೆಕೆಂಡ್ ಈಕ್ವೇಷನ್ a ಪ್ಲಸ್ 7d is equal to 22. ಇಂಟರ್ಚೇಂಜಿಂಗ್ ದ ಸೈನ್, ಪ್ಲಸ್ ಇರೋದು ಮೈನಸ್, ಮೈನಸ್ ಮೈನಸ್, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 5d ಮೈನಸ್ 7d ಅಂದರೆ ಮೈನಸ್ 2d. 12 ಮೈನಸ್ 22 ಅಂದರೆ ಎಷ್ಟು ಬಂತು, ಮೈನಸ್ 10. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. d is equal to 10/2. 2 1s are 2 5s are. ಸೊ d ಎಷ್ಟು ಬಂತು ನಮಗೆ 5 ಬಂತು. ಈ 5ನ ಎತ್ಕೊಂಡು ಹೋಗಿ ಈಕ್ವೇಷನ್ ನಂಬರ್ ಎಷ್ಟಲ್ಲಿ ಹಾಕ್ಬೇಕು, ನಾವು 1 ಅಲ್ಲಿ ಹಾಕ್ಬೇಕು. ಇಲ್ಲಿ ನೋಡ್ರಿ 2 ಬಂದ್ಬಿಡ್ತು. ಡಿ ಎಸ್ ವ್ಯಾಲ್ಯೂ ಬಂತು ನಮಗೆ, ಡಿ ಇಸ್ ಈಕ್ವಲ್ ಟು 5 ಬಂತು. ಸಬ್ಸ್ಟಿಟ್ಯೂಟ್ ಡಿ ಇಸ್ ಈಕ್ವಲ್ ಟು 5 ಇನ್ ಈಕ್ವೇಷನ್ ನಂಬರ್ 1. ಈಕ್ವೇಷನ್ ನಂಬರ್ 1 ಏನಿದೆ ನಮಗೆ, a ಪ್ಲಸ್ 5d ಇಸ್ ಈಕ್ವಲ್ ಟು 12. ಡಿ ಎಸ್ ಇದೆ, a ಆಸ್ ಇಟ್ ಈಸ್ 5 into 5 is equal to 12. a plus 5 5s are 25 is equal to 12. plus 25 ಕಡೆ ಬಂದರೆ ಏನಾಯಿತು, a is equal to 12 minus 25. ಸೊ a ಎಷ್ಟಾಯಿತು, ಮೈನಸ್ 30. 25 ಇಂದ 12 ಮಾಡಿದ್ರೆ 13 ಬಂತು. ಬಿಗ್ ನಂಬರ್ ಇದೆ, ಮೈನಸ್ 30. ಸೊ ಈಗ ಏನು ಫೈಂಡ್ ಔಟ್ ಮಾಡಬೇಕು, ನಾವು ಎ ಫಿನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ವಾ. ಅದನ್ನು a1 a2 ಮತ್ತು a3. a1 ಅಂದರೆ a, a2 ಅಂದರೆ a ಪ್ಲಸ್ ಡಿ, a3 ಅಂದರೆ a ಪ್ಲಸ್ 2d. ಸೊ a ಎಷ್ಟು ಬಂದಿದೆ ನಮಗೆ, ಮೈನಸ್ 13 ಬಂದಿದೆ. ಮೈನಸ್ 13 ಡಿ ಎಷ್ಟು ಬಂದಿದೆ, 5 ಬಂದಿದೆ. ಮೈನಸ್ 13 ಪ್ಲಸ್ 2 ಇಂಟು 5, ಮೈನಸ್ 13 ಪ್ಲಸ್ 5 ಅಂದರೆ ಮೈನಸ್ 8. ಮೈನಸ್ 13 ಪ್ಲಸ್ 2 5s are 10. ಮೈನಸ್ 13 ಮೈನಸ್ 18 ಮೈನಸ್ 3. ಸೊ ಇದನ್ನು ನಾವು ಎ ಪಿ ಈಸ್ ಮೈನಸ್ 13 ಮೈನಸ್ 18 ಮೈನಸ್ 3 and so on. ಸೊ ಈ
ಸಮಾಂತರ ಶ್ರೇಣಿ ಏನಾಗಿದೆ -13 ಮತ್ತೆ -8 ಮತ್ತೆ -3 ಆಗಿದೆ. ಮುಂದಿನ ಲೆಕ್ಕವು which term of AP is 3, 15, 27, 39 will be 132 more than its 54th term. ಸಮಾಂತರ ಶ್ರೇಣಿಯ ಯಾವ ಪದವು 3, 15, 27, 39 54ನೇ ಪದವು 132ಕ್ಕಿಂತ ಹೆಚ್ಚಾಗಿದೆ. ಒಂದು AP ಕೊಟ್ಟಿದ್ದಾನೆ, ಏನು ಕೊಟ್ಟಿದ್ದಾನೆ 3, 15, 27, 39. ಇಲ್ಲೇನಾಗಿದೆ ಮೊದಲನೇ ಪದ ಏನಿದೆ 3 ಇದೆ, ಡಿ ಏನಿದೆ 15 - 3 ಎಷ್ಟಾಯಿತು 12 ಆಯಿತು. ಇಲ್ಲಿ ಯಾವ ಪದ ಕಂಡುಹಿಡಿಯಿರಿ ಅಂತ ಹೇಳಿಲ್ಲ, ಬಟ್ ಏನು ಮಾಡಿದರೆ ಎಷ್ಟನೇ ಪದ ಯಾವ ಪದ ಅಂತಿದೆ ಇಲ್ಲೊಂದು ಕಂಡೀಷನ್ ಕಟ್ಟಿದರೆ AN ಈಸ್ ವಿಲ್ ಬಿ 132 ಮೋರ್ ದೆನ್ 54th ಟರ್ಮ್. ಮೋರ್ ದೆನ್ ಅಂತ ಬಂದಾಗ ಪ್ಲಸ್ ಬರಬೇಕು 54th ಟರ್ಮ್. ಇದಕ್ಕೆ ಇಕ್ವೇಶನ್ ನಂಬರ್ 1 ಕೊಡಿ. ಇಲ್ಲಿ 54ನೇ ಪದವು ಎಷ್ಟಕ್ಕೆ ಹೆಚ್ಚಾಗಿದೆ 132 ಹೆಚ್ಚಾಗಿದೆ. ಸೊ ಇಲ್ಲಿ ಇಕ್ವೇಶನ್ ನಂಬರ್ 1 ಕೊಟ್ವಿ. ಫಸ್ಟ್ A54 ನ ಟರ್ಮ್ ಫೈಂಡ್ ಔಟ್ ಮಾಡೋಣ. A ಪ್ಲಸ್ 53D. A ಎಷ್ಟಿದೆ 3 ಇದೆ, 53 ಇಂಟು ಡಿ ಎಷ್ಟು ಬಂತು 12 ಬಂತು. ಮಲ್ಟಿಪ್ಲೈ ಮಾಡೋಣ. ಇಲ್ಲಿ 53 ಇಂಟು 12, 3 2 6, 2 5 10. ನೆಕ್ಸ್ಟ್ 3 1 3, 3 5 5, 6 3 6 ಎಷ್ಟು ಬಂತು ನಮಗೆ 3 ಪ್ಲಸ್ 53 ಇಂಟು 12 636 ಬಂತು. 636 ಪ್ಲಸ್ 3 ಅಂದರೆ 639 ಆಯಿತು. ಸೊ A54 ಎಷ್ಟು ಬಂತು ನಮಗೆ 639 ಬಂತು. ನಮಗೆ A54 ಎಷ್ಟು ಬಂತು ನಮಗೆ 639 ಬಂತು. ಸೊ ಈಗ ಏನು ಮಾಡ್ಬೇಕು ನಾವು ಆ 639 ಎತ್ಕೊಂಡೋಗಿ ಈಕ್ವೇಶನ್ ನಂಬರ್ 1 ಅಲ್ಲಿ ಹಾಕ್ಬೇಕು. A54 is equal to 639 in equation number 1. ಏನಿದೆ AN is equal to 132 plus 639. ಆ್ಯಡ್ ಮಾಡ್ರಿ. 9 plus 2 11, carry 1, 1 plus 3 4, 4 plus 3 7, 6 plus 1 7. ಸೊ AN ಎಷ್ಟು ಬಂತು ನಮಗೆ 771 ಬಂತು. ಸೊ ನಮಗೆ ಈಗ AN ಸಿಕ್ತು. AN ಇಂದ ನಾವೇನು ಫೈಂಡ್ ಔಟ್ ಮಾಡಬೇಕು N ಫೈಂಡ್ ಔಟ್ ಮಾಡಬೇಕು. AN is equal to A plus N minus 1 into D. AN ಎಷ್ಟಿದೆ 771 is equal to A ಎಷ್ಟಿದೆ 3 ಇದೆ, N minus 1 into D ಎಷ್ಟಿದೆ 12 ಇದೆ. ಸೊ ಇದು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಯಿತು -3 ಆಯಿತು. 771 minus 3 is equal to N minus 1 into 12. So 771 minus 3 ಅಂದರೆ 768 is equal to N minus 1 into 12. ಈ 12ನ ಏನು ಮಾಡಬೇಕು ಡಿನಾಮಿನೇಟರ್ಗೆ ಶಿಫ್ಟ್ ಮಾಡಬೇಕು. 768 divided by 12 is equal to N minus 1. ಸೊ 12 ಇಂದ ನೋಡ್ರಿ ಡೈರೆಕ್ಟ್ ಡಿವೈಡ್ ಆಗ್ತದೆ. 12 1 12 6 72. ಇನ್ನೇನು ಉಳಿಯಿತು 76 minus 72 ಅಂದರೆ 4. 4 and 8 is 48. 12 4 48. ಈಗ ಏನು ಬಂತು ನಮಗೆ 64 is equal to N minus 1. minus 1 ಈ ಕಡೆ ಬಂದರೆ plus 1. 64 plus 1 is equal to N. ಸೊ 64 plus 1 is 65 N. ಸೊ N ನ ಬೆಲೆ ಎಷ್ಟು ಬಂತು ನನಗೆ 65 ಬಂತು. therefore the number of terms is 65. ಸೊ ಇಲ್ಲಿಗೆ 10 ಲೆಕ್ಕಗಳನ್ನು ಮುಗಿಸಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವೇನು ಕಲ್ತ್ವಿ AP ಅಂದರೆ ಏನು, AP ಮೀನಿಂಗ್ ಕಲ್ತಿದ್ವಿ. ನೆಕ್ಸ್ಟ್ ಒಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಅದು nth ಟರ್ಮ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಸೊ ಒಟ್ಟು 10 ಪ್ರಾಬ್ಲಮ್ಗಳನ್ನು ಮಾಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ಇದೇ ಒಂದು ಕಾನ್ಸೆಪ್ಟ್ ಮೇಲೆ nth ಟರ್ಮ್ ಮೇಲೆ ಮತ್ತೆ ಒಂದು 10 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಸೊ ಈ ಒಂದು ತರಗತಿಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.